ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಅಂದಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮನೇಲಿ ಹೇಗೆ ಯುಗಾದಿ ಹಬ್ಬ ಆಚರಿಸ್ಕೊಂಡ್ವಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಯುಗಾದಿ ಹಬ್ಬ ಅಂದರೆ ನಮ್ಮ ಮಾವ ತಲೆಗೆ ಎಣ್ಣೆ ಹಚ್ಕೊಡ್ತಾ ಇದ್ದಾರೆ. ಎಣ್ಣೆ ಸ್ನಾನ ಮಾಡಬೇಕಲ್ವಾ, ವರ್ಷ ಅವರೇ ಹಚ್ಕೊಡೋದು. ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವು ಎಲ್ಲ ಇಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಇಟ್ಸ್ಕೊಂಡು ಎಣ್ಣೆ ಸ್ನಾನ ಮುಗಿಸಿ ದೇವ್ರ ಮನೇಲಿ ಅಲಂಕಾರ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮವರು ಒಂದು ಕ್ಲಿಪ್ ತೊಗೊಂಡು ಬಂದರು. ಇದನ್ನು ರಂಗೋಲಿ ಇದೆಲ್ಲ ಹಬ್ಬ ಅಂದ್ರೇ ಕಾಮನ್ನಾಗಿ ರಂಗೋಲಿ, ತೋರಣ, ಹೂವು ಇದೆಲ್ಲ ಇರಲೇಬೇಕಲ್ವ ಫ್ರೆಂಡ್ಸ್. ಹೊಸ್ಲು ಪೂಜೆ, ಮಾವಿನ ತೋರಣ, ಹೂವಿನ ಅಲಂಕಾರ, ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಎಲ್ಲ ಹಬ್ಬಕ್ಕೂ ಈ ಥರ ಪಿಳ್ಳಾರಿ ರೆಡಿ ಮಾಡ್ಕೋತೀವಿ. ಪಿಳ್ಳಾರಿ ರೆಡಿ ಮಾಡಿಕೊಂಡು ಫಸ್ಟ್ ಪೂಜೆ ಪಿಳ್ಳಾರಿಗೆ ಮಾಡೋದು. ಎಲ್ಲ ಫೈನಲಾಗಿ ಪೂಜೆ ಮುಗಿಸ್ಕೊಂಡು ಇನ್ನು ಮಿಕ್ಕಿರೋ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದ್ವಿ. ಎಲ್ಲ ಮುಗಿಸ್ಕೊಂಡು ಅನ್ನ, ಒಬ್ಬಟ್ಟಿನ ರಸ, ವಡೆ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ವಿಡಿಯೋ, ದೇವ್ರ ಮನೆಯದೊಂದು ವಿಡಿಯೋ ಮಾಡ್ಕೊಂಡ್ವಿ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಮನೆ ಪೂಜೆ ಅಂತ ಕಮೆಂಟ್ ಮಾಡಿ. ಅದಾಗೆ ಎಲ್ಲ ಪೂಜೆ ಮುಗಿಯೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಹೊಟ್ಟೆ ತಾಳ ಆಗ್ತಾಯಿತ್ತು, ಹೊಟ್ಟೆ ಹಶ್ವಾಗ್ತಾಯಿತ್ತಲ್ವ. ಒಬ್ಬಟ್ಟು ಕಕ್ಕೊಳ್ಳೋಕ್ಕೆ ತುಪ್ಪ, ನೆಂಚ್ಕೊಳ್ಳೋಕ್ಕೆ ವಡೆ, ಒಬ್ಬಟ್ಟಿನ ರಸ, ಅನ್ನ. ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗೋಗಿತ್ತು. ಯಾವಾಗ ಊಟ ಮಾಡ್ತೀನಿ ಅನಿಸ್ತಾಯಿತ್ತು. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ. ಅಂದಾಗೆ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ. ಅಂದಾಗೆ ಇನ್ನೊಂದು ಸಲ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷ ಹೊಸತು ತರಲಿ ಅಂತ ಕೋರ್ತೀನಿ ಎಲ್ಲರಿಗೂ.